ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಉಮೇಶ್ ಚಾನಲ್. ಇವತ್ತು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಮನೆಗೆ ಯಾರೋ ಬರೋರಿದ್ದಾರೆ, ಯಾರು ಬರ್ತಾರೆ ಏನು ಅಂತ ನಿಮಗೆ ಹೋಗ್ತಾ ತಿಳಿಸ್ಕೊಡ್ತೀನಿ. ಅದಕ್ಕೆ ಅಡುಗೆ ಮಾಡೋಣ ಅಂತ ಬಂದೆ. ಪಾಪು ಅಂತೂ ಕೈಯೇ ಬಿಡ್ತಿರ್ಲಿಲ್ಲ. ಅದಕ್ಕೆ ಅವಳಿಗೆ ಇವಾಗ ಲೋಟದಿಂದ ಬೋಸಿಗೆ ಬಂದಿದ್ದಾಳೆ. ಈಗ ಯಾವ್ದಾರ ಒಂದು ಬೌಲ್ ಥರ ಇರಬೇಕು, ಈ ಥರ ಕೊಟ್ಬಿಟ್ರೆ ಆಟ ಆಡ್ಕೊಂಡು ಇರ್ತಾಳೆ. ಅದಕ್ಕೆ ನಾನು ಅವಾಗ ಆಟ ಆಡೋದು ಬಿಟ್ಟು ಅಡುಗೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಫ್ರೆಂಡ್ಸು ಕೂಡ ಬಂದು ಎಲ್ಲ ಊಟ ಮಾಡಿ ಹೊರಡಬೇಕಿತ್ತು. ನಾವೆಲ್ಲ ಹೋಗ್ತಿದ್ದೀವಿ ಅಂತ ನಿಮಗೆ ಅದನ್ನ ಹೊಡೆದಾಕಕ್ಕೆ ಟ್ರೈ ಮಾಡ್ತಾವಳೆ ಅವಳು. ಹಾಯ್ ಉಮೇಶ್, ರೆಡಿ? ಎತ್ಕೊಪ್ಪ ಬ್ಯಾಗು ತಗೊಂಡು ಕೆಳಗಿಳಿದ್ಬಿಡು, ನಾನು ಲಾಕ್ ಮಾಡ್ಕೊಬರ್ತೀನಿ. ಓ ಬಾಕ್ಸು ಅಲ್ಲಿ ಸೈಡಿಗೆ ತಿರ್ಕೋತೀಯಾ? ಅದಕ್ಕೆ ಅಲ್ಲಿ ಡಿಕ್ಕಿಲಿ ಇಟ್ಕೊ. ಉಮೇಶ್ ಕೂಡ ಬ್ಯಾಗೆಲ್ಲ ತೊಗೊಂಡು ಕೆಳಗಡೆ ಹೋದರು. ನಾನು ಇವಾಗ ಲಾಕ್ ಮಾಡ್ಕೊಂಡು ಕೆಳಗಡೆ ಬಂದೆ. ಗಾಡಿ ತೆಗಿತಾ ಇದ್ದೀವಿ, ಗಾಡೀಲೇ ಹೋಗ್ತಾ ಇದ್ದೀವಿ. ಗಾಡೀಲಿ ಅಂದರೆ ರೈಲ್ವೆ ಸ್ಟೇಷನ್ವರೆಗೂ ಗಾಡೀಲಿ ಹೋಗ್ಬಿಟ್ಟು ರೈಲ್ವೆ ಸ್ಟೇಷನಲ್ಲಿ ಗಾಡಿನ ಪಾರ್ಕ್ ಮಾಡಿ ಅಲ್ಲಿಂದ ಟ್ರೈನ್ ಇದೆ, ಹೋಗಬೇಕು. ಪಾಪನು ಸುಮ್ಮನಿದ್ದಾಳೆ. ಕ್ಯಾರಿ ಬ್ಯಾಗಲ್ಲಿ ಹೋಗ್ಬಿಟ್ಟಿದ್ದೀನಿ. ಕ್ಯಾರಿ ಬ್ಯಾಗಲ್ಲಿ ಹಾಕಿರೋದ್ರಿಂದ ಸುಮ್ಮನೆ ಬೆಚ್ಚಗೆ ಆಗುತ್ತಲ್ಲ, ಸುಮ್ಮನೆ ಕೂತಿದ್ದಾಳೆ. ಏನು ಗಲಾಟೆ ಮಾಡಲಿಲ್ಲ. ಬೇರೆ ಟೈಮಲ್ಲಿ ಆಗಿದ್ರೆ ಸುಮ್ಮನೆ ಗಾಡೀಲಿ ಕೂತ್ಕೋಬೇಕು ಅಂದರೆ ಅವಳನ್ನ ಸಾಹಸ ಮಾಡಬೇಕು, ನಾನು ಗಾಡೀಲಿ ಎತ್ಕೊಂಡು ಹೋಗಬೇಕು ಅಂತ. ಅಂದರೆ ಕ್ಯಾರಿ ಬ್ಯಾಗ್ ಇರೋದ್ರಿಂದ ತುಂಬ ಈಸಿ ಆಯಿತು ಅವಳನ್ನ ಕರ್ಕೊಂಡು ಹೋಗೋದು. ರೈಲ್ವೆ ಸ್ಟೇಷನ್ ಕೂಡ ಬಂತು. ನಾವು ಫಸ್ಟ್ ಬಂದ್ವಿ. ಯಾರ್ಯಾರು ಬರ್ತಿದ್ದಾರೆ ಅಂತ ಅಂದರೆ 11 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ಯಾರ್ಯಾರು ಅಂತ ಅಂದರೆ ನಾವು 4 ಜನ ಮತ್ತು ಸ್ವಾತಿ ಫ್ಯಾಮಿಲಿಯಿಂದ ಇನ್ನು 7 ಮೆಂಬರ್ಸ್ ಬರ್ತಿದ್ದಾರೆ. ಯಾರ್ಯಾರು ಅಂತ ನಿಮಗೆ ನೆಕ್ಸ್ಟಲ್ಲಿ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ. ಎಲ್ಲಿ ಅವರೆಲ್ಲ? ಸ್ವಾತಿ ಯಾವ್ದ್ರಲ್ಲಿ ಬಂದ್ರಿ? ಆಟೋದಲ್ಲಿ ಬಂದ್ರಾ? ಮುಂಚೆನೆ ಬಂತು, ಎತ್ಕೊಳ್ಳಲ್ಲ. ಇಲ್ಲ, ಬರ್ತಾರೆ. ಗಾಡಿ ಪಾರ್ಕ್ ಮಾಡಕ್ ಹೋಗೋಣ. ಇನ್ಸ್ಟಾಗ್ರಾಮ್ ಆಟಿಟ್ಯೂಡ್ ಐಕಾನ್ ಅಂತ ಹುಡುಗಿರ್ ಮಾತ್ರ ಫಾಲೋ ಮಾಡಿ. ಗಾಡಿ ಹಾಕಕ್ ಹೋಗೋಣ. ಬನ್ನಿ ಅಕ್ಕ, ಬರ್ಲಿ ಅವರು ಗಾಡಿ ಎತ್ಕೊ. ಇಲ್ಲ ಇಲ್ಲ, ಅವ್ರಿಬ್ರದ್ದು ಬರ್ತಾರೆ. ಸ್ವಾತಿಯಲ್ಲಿ ಬ್ಲಾಗ್ ಮಾಡ್ತೀನಿ. ಆಯ್ ಸಮು, ಇವಳೆ ಸಮು. ಅಲ್ಮೂರ್ದಾಗೈತಾ ಎಲ್ಲ. ಒಂದ್ಸತಿ ನನ್ನ ಬ್ಲಾಗ್ಗೆ ಆಯನ್ ಸಂತೋಷ್ ಸಂತೋಷ್ ಅಂತ ಅಕ್ಕ. ಹಾಯ್. ನಿಮ್ಗೆ ಗೊತ್ತಿರುತ್ತೆ ಪುಷ್ಪ ಎಲ್ಲಿ ಅದು ಎಡ್ಕೋವಾ? ಶಮಿತಾ ಇದಿಲ್ಲ ಬಡವ, ನಾನು ಅದಕ್ಕೆ ಪಂಚೆ ಏನಿಲ್ಲ, ಹನುಮಂತನ ಫ್ಯಾನ್ ಅಲ್ವಾ, ಅದಕ್ಕೆ ಪಂಚೆ ಹಾಕೋ ಬಂದಿದ್ಯಾ. ಎಲ್ಲ ಬಂದರು. ಟ್ರೈನ್ ಕೂಡ ಆಲ್ರೆಡಿ ಬಂದಿತ್ತು. ಅದೇನಂತ ಅಂದರೆ ಸ್ವಲ್ಪ ಜನ ಒಂದು ಕಡೆ, ಇನ್ನು ಸ್ವಲ್ಪ ಜನ ಒಂದು ಕಡೆ ಆಗ್ಬಿಟ್ಟು ಈಗ ನಾವು ಮೆಂಬರ್ಸ್ ಮಾತ್ರ ಒಂದು ಸೈಡ್ ಹೋದ್ವಿ. ಇನ್ನು ಮಿಕ್ಕಿದ್ದು 7 ಮೆಂಬರ್ಸ್ ಮಾತ್ರ ಇನ್ನೊಂದು ಸೈಡ್ ಹೋದರು. ಪಾಪ ಎಲ್ಲಿ ಹೋಗ್ತಿರೋದು? ಮಂಗಳೂರು. ಅವಳಿಗೆ ಇದೆಲ್ಲ ಹೊಸ್ತಲ್ವಾ, ಸುಮ್ಮನೇನೋ ನೋಡ್ತಾವಳೆ. ನಾನು ಮತ್ತು ಉಮೇಶು, ಚಿತ್ರ ಮತ್ತು ಸಿದ್ದು ಮತ್ತು ಸಾಗರ್, ನಾವಿಷ್ಟು ಜನ ಒಂದು ಕಡೆ ಆದ್ವಿ. ಮಿಕ್ತವರೆಲ್ಲ ಒಂದು ಕಡೆ ಆದರು. ಪಾಪು ಅಂತೂ ಟ್ರೈನ್ ಹತ್ತಿದ್ಮೇಲೆ ನಿದ್ರೆನೇ ಮಾಡ್ತಿರ್ಲಿಲ್ಲ. ಫುಲ್ಲು ಆಟ ಆಡ್ತಾಯಿದ್ಲು. ಎಲ್ಲರೂ ಮಲ್ಕೊಂಡ್ಮೇಲಂತೂ ಲೈಟ್ ಆಫ್ ಮಾಡಿದ್ರೆ ಅಳ್ತಾಯಿದ್ಲು, ಲೈಟ್ ಆನ್ ಮಾಡಿ ಅಂತ. ನಾವು ಲೈಟೆಲ್ಲ ಆನ್ ಮಾಡಿದ್ರು ನಿದ್ರೆ ಮಾಡ್ತಿಲ್ಲ ಅವಳು. ಚೆನ್ನಾಗಿ ಆಟ ಆಡಿಸಿದ್ದಾಳೆ ಟ್ರೈನಲ್ಲಂತೂ. ನನಗೆ
ಸ್ವಲ್ಪ ಹೊತ್ತು ಉಮೇಶ್ ಕೂಡ ಎತ್ಕೊಂಡು ಆಟ ಆಡಿಸ್ತಾಯಿದ್ರು. ಅವ್ರ ಪಾಪುನೂ ಅಷ್ಟೇ, ಚಿತ್ರ ಅವ್ರ ಪಾಪು, ಅದು ಕೂಡ ಮಲ್ಕೋತಿರ್ಲಿಲ್ಲ. ಅವರಂತೂ ಮಿಡ್ ನೈಟಲ್ಲೆಲ್ಲ ವಾಕ್ ಮಾಡಿಸಿದ್ದಾರೆ ಟ್ರೈನ್ ಒಳಗಡೆನೆ. ನನಗಂತೂ ಪಾಪುಗಳ್ನ ಕರ್ಕೊಂಡು ಟ್ರೈನಲ್ಲಿ ಬರಬಾರ್ದು ಅಂತ ಅನ್ನಿಸ್ಬಿಡ್ತು. ನಮ್ಮ ಮಗಳು ಅಷ್ಟೇ, ಅವಳು ನಿದ್ದೆ ಮಾಡು ಅಂತ ಅಂದರೆ ಆಟ ಆಡ್ತಿದ್ದಾಳೆ. ಆ ಟ್ರೈನ್ ಸೌಂಡ್ಗೆ ಏನೋ ಅವಳಿಗೆ ನಿದ್ರೆ ಬರ್ತಿಲ್ಲ ಅನಿಸುತ್ತೆ. ನಮ್ಮ ಮನೇಲಾದರೆ ಸೈಲೆಂಟಾಗಿರ್ತಾಯಿತ್ತು, ಬಟ್ ಟ್ರೈನ್ ಸೌಂಡ್ಗೆ ಅವರು ನಿದ್ದೆ ಮಾಡ್ತಿರ್ಲಿಲ್ಲ. ಹೋಯ್ತು ಅಮ್ಮ ಬಿಟ್ಟು. ನಿಮ್ಮ ಅಂಬ ಹೋಯ್ತು. ಅಂಬ ಮಿಡ್ ನೈಟ್ 1:30 ಆದರೂ ಅವಳು ಮಲ್ಕೋತಾನೆ ಇಲ್ಲ, ಸುಮ್ಮನೆ ಆಟ ಆಡ್ತಿದ್ಲು. ಕೆಳಗಡೆ ಅಲ್ಲಿ ಕೂರಿಸ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ, ಯಾಕೆಂದರೆ ನಂದು ಕೆಳಗಡೆ ಇದ್ದಿದ್ದು ಮಧ್ಯದಲ್ಲಿರೋರು ಮಲ್ಕೋಬೇಕಿತ್ತಲ್ಲ, ಅದು ಸೀಟ್ ಎತ್ಬಿಟ್ರೆ ಕೂರೋಕ್ಕಾಗಲ್ಲ. ಹಂಗಾಗಿ ಈ ಕಡೆ ನಿಂತ್ಕೊಂಡು ಆಟ ಆಡಿಸ್ತಾ ಇದ್ದೆ. ಆಲ್ರೆಡಿ ಉಮೇಶ್ ಕೂಡ ಮಲ್ಕೋಬಿಟ್ರು. 1:30 ಆದರೂ ಇನ್ನೂ ಮಲಗಿಲ್ಲ ಟೈಮು. ಆ ಗೋಡೆನ ಹಿಡ್ಕೊಂಡು ಪರ್ಚ್ತಾ ಇದ್ಲು, ಅದರಿಂದ ಸೌಂಡ್ ಬರ್ತಿತ್ತಲ್ಲ, ಅದಕ್ಕೆ ಅವಳು ಅದನ್ನ ಹಿಡ್ಕೊಂಡು ಪರ್ಚ್ತಾ ಇದ್ಲು. ಮಲ್ಕೋ ಅಂದರೆ ಮಲ್ಕೋತಿರ್ಲಿಲ್ಲ, ಸುಮ್ಮನೆ ಇರ್ತಿದ್ದಾಳೆ. ಸಖತ್ ಹಿಂಸೆ ಕೊಟ್ಬಿಟ್ಲು. ಫೈನಲಿ ಒಂದು 2 ಗಂಟೆ 2:15 ಮಲ್ಕೊಂಡ್ಲು. 2:15 ಮಲ್ಕೊಂಡ್ಲು, ಮತ್ತು 6:15 ಎದ್ಬಿಟ್ಲು. ನಾನು ಮತ್ತೆ ಇನ್ನೇನು ಮಲ್ಗೋಕ್ಕಾಗಲ್ವಲ್ಲ, ಇನ್ನೇನು ಇಳಿಬೇಕಿತ್ತು, ಅದಕ್ಕೆ ಎದ್ಬಿಟ್ಟು ಪಾಪನೂ ಕೂಡ ಎತ್ಕೊಂಡು ಕೂತಿದ್ದೆ. ಆಮೇಲೆ ಉಮೇಶ್ ಕೂಡ ಎದ್ದರು. ಫುಲ್ ಎದ್ದಿದ ತಕ್ಷಣ ಫುಲ್ ಎನರ್ಜಿ ಅವಳಿಗಂತೂ. ಅಲ್ಲಿ ಹೋಗೋ ಬರೋನೆಲ್ಲ ಕೂಗಿ ಮಾತಾಡಿಸ್ತಿದ್ದಾಳೆ. ಉಮೇಶ್ ಕೇಳ್ತಾಯಿದ್ರು, ಪಾಪು ಮಲಗಿಲ್ವಾ, ಇಷ್ಟು ಬೇಗ ಎದ್ಬಿಟ್ಟಿದ್ದಾಳಲ್ಲ, ಚೆನ್ನಾಗಿ ನಿದ್ರೆ ಮಾಡಿದ್ಲಾ ಅಂತ. ಏಕೆಂದರೆ ಅವ್ರು ಚೆನ್ನಾಗಿ ನಿದ್ರೆ ಮಾಡ್ತಾಯಿದ್ರು, ನಾವು ಎದ್ದಿದ್ದು ಅವ್ರಿಗೆ ಗೊತ್ತಿರಲಿಲ್ಲ. ಅದಕ್ಕೆ ಇಲ್ಲ ಅವಳು ಮಲಗಿಲ್ಲ ಅಂದರೆ ಅವ್ರು ನಂಬ್ತಾನೆ ಇರಲಿಲ್ಲ. ನೀನು ಸುಳ್ಳು ಹೇಳ್ತಿದ್ಯಾ, ನನ್ನ ಮಗಳು ಮಲಗಿದ್ದಾಳೆ ಅಂತ ರೇಗಿಸ್ತಾಯಿದ್ರು ನನ್ನನ್ನು. ಅಷ್ಟರಲ್ಲಿ ಸನ್ರೈಸ್ ಕೂಡ ಆಗ್ತಾಯಿತ್ತು. ಇದು ನೇತ್ರಾವತಿ ನದಿ ಹತ್ರ ಸನ್ರೈಸ್ ಆಗ್ತಾಯಿತ್ತು. ಅದನ್ನು ಕೂಡ ನೋಡಿದ್ವಿ. ತುಂಬ ಇಷ್ಟ ಆಯಿತು ನನಗಂತೂ ಸನ್ರೈಸ್ ನೋಡಿ. ನನಗೆ ಮಾರ್ನಿಂಗ್ ಟೈಮ್ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಮಾರ್ನಿಂಗ್ ವ್ಯೂಸ್ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ನಾನು ಎಷ್ಟೇ ನಿದ್ರೆ ಮಾಡಿಲ್ಲ ಅಂದರೂ ಬೆಳಗಾಗ್ತಿದೆ, ಸನ್ರೈಸ್ ಆಗ್ತಿದೆ ಅಂದರೆ ಎದ್ದು ಕಿಟಕಿ ತೊಗೊಂಡು ಕೂತ್ಕೊಬಿಡ್ತೀನಿ. ನಾನು ಎಲ್ಲೇ ಟ್ರಾವೆಲ್ ಮಾಡಬೇಕಿದ್ರು ನಂಗೆ ಅದೇನೋ ಅದು ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ನೋಡ್ತಾಯಿದ್ರೆ ನಾವೇ ಕಳೆದೋಗ್ತೀವಿ ಅದ್ರ ಮಧ್ಯ. ಸಖತ್ ಇಷ್ಟ ಆಯಿತು ನನಗೆ ಸನ್ರೈಸ್ ಅಂತೂ. ತುಂಬ ಜನ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ ಅನಿಸುತ್ತೆ. ಆ ಮಾರ್ನಿಂಗ್ ಟೈಮ್ ವ್ಯೂಸು ತುಂಬ ಚೆನ್ನಾಗಿರುತ್ತೆ ಟ್ರೈನಲ್ಲಿ ಹೋಗ್ಬೇಕಾದ್ರೆ ನೋಡಿದ್ರೆ. ಇನ್ನೂ ಇಷ್ಟ ಆಗುತ್ತೆ, ಎಷ್ಟೇ ಹೇಳಿದ್ರು ಅದ್ರ ಬಗ್ಗೆ ಸಾಕಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ನಾವದು ಬಂತು ಪ್ಲೇಸು, ಬಂದಮೇಲೆಲ್ಲ ಇಳಿದು ನಡ್ಕೊಂಡು ಹೋಗ್ತಾ ಇದ್ದೀವಿ. ಉಮೇಶ್ಗೆ ವೀಡಿಯೋ ಮಾಡಿ ಅಂತ ಅಂದರೆ ಅವ್ರಿಗೆ ವೀಡಿಯೋನೇ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಆಮೇಲೆ ಇಸ್ಕೊಂಡು ನಾನೇ ಮಾಡಿದೆ. ಅವರು ಪಾಪ 2 ಬ್ಯಾಗ್ ಹಾಕ್ಕೊಂಡಿದ್ರು. 2 ಬ್ಯಾಗ್ ಹಾಕ್ಕೊಂಡು ವೀಡಿಯೋ ಮಾಡೋದು ಕಷ್ಟ. ಆಮೇಲೆ ನಾನೇ ಅವ್ರನ್ನ ಮುಂದೆ ಕಳಿಸಿ ನಾನೇ ವೀಡಿಯೋ ಮಾಡಿಕೊಂಡೆ. ನಾವೆಲ್ಲಿಗೆ ಬಂದಿದ್ದೀವಿ, ಯಾವ ಪ್ಲೇಸ್ಗೆ ಹೋಗ್ತಿದ್ದೀವಿ ಅಂತ ಆಲ್ಮೋಸ್ಟ್ ನಿಮ್ಗೆಲ್ಲರಿಗೂ ಗೊತ್ತಾಗಿದೆ ಅನಿಸುತ್ತೆ. ಅದನ್ನು ನಾನು ಮುಂದಿನ ಬ್ಲಾಗಲ್ಲಿ ನಿಮಗೆ ಹೇಳ್ತೀನಿ, ಯಾವ ಪ್ಲೇಸು ಏನು, ಎಲ್ಲಿಗೆ ಹೋಗಿದ್ದೀವಿ, ಯಾರ್ಯಾರು ಹೋಗಿದ್ದೀವಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೇನಾದರೂ ಇದು ಯಾವ ಪ್ಲೇಸು ಅಂತ ಗೊತ್ತಿದ್ದರೆ ಗೆಸ್ ಮಾಡಿ, ನಾವು ಎಲ್ಲಿಗೆ ಹೋಗಿದ್ದೀವಿ ಅಂತ ಗೆಸ್ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡೋಣ ಎಷ್ಟು ಜನ ಗೆಸ್ ಮಾಡ್ತೀರಾ ಅಂತ. ಆಮೇಲೆ ಕಾರ್ ಬಂದಮೇಲೆ ಅವರು ಸ್ವಲ್ಪ ಜನ ಒಂದು ಕಾರಲ್ಲಿ ಹತ್ಕೊಂಡ್ವಿ, ಇನ್ನೊಂದು ಸ್ವಲ್ಪ ಜನ ಇನ್ನೊಂದು ಕಾರಲ್ಲಿ ಹತ್ಕೊಂಡು ಬಂದ್ವಿ. ಪಾಪು ಕೂಡ ಈಗ ನೈಟ್ ನಿದ್ದೆ ಮಾಡಿಲ್ವಲ್ಲ, ಇವಾಗ ನಿದ್ದೆ ಮಾಡ್ಕೋತಾ ಇದ್ಲು. ಅವರು ಚಿತ್ರ ಅವ್ರ ಪಾಪನೂ ಕೂಡ ಫೋನೇ ನೋಡ್ತಾಯಿದ್ಲು, ವೀಡಿಯೋ ಮಾಡ್ತಾಯಿದ್ರೆ. ನನ್ನ ಮಗಳು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾಯಿದ್ಲು. ಗೆಸ್ ಮಾಡಿ ನಾವು ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ, ಅಟ್ಲೀಸ್ಟ್ ಎಲ್ಲಿ ಯಾವ ಊರು ಅಂತನಾದರೂ ಗೆಸ್ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಂಗೆ ತುಂಬ ಇಷ್ಟ ಆಗುತ್ತೆ. ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿ ಯಾರಾದರೂ ಗೆಸ್ ಮಾಡಿದರೆ ನನ್ನ ವೀಡಿಯೋ ತುಂಬ ಫುಲ್ ನೋಡಿದ್ದಾರೆ, ಅವ್ರಿಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರ್ಯಾರು ನೋಡಿದ್ದೀರಾ
ಪ್ಲೀಸ್ ಕಮೆಂಟ್ ಮಾಡಿ ಇದು ಯಾವ ಪ್ಲೇಸ್ ಇರ್ಬೋದು ಅಂತ ಗೆಸ್ ಮಾಡಿ ನಂಗೊಂದು ಕಮೆಂಟ್ ಹಾಕಿ ನೋಡೋಣ. ಮತ್ತು ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನಗೆ ತುಂಬ ಆಸೆ ಇದೆ ಈಗ ಪಾಪು ಜೊತೆ ನೆಕ್ಸ್ಟ್ ತುಂಬ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಆಗುತ್ತೆ ಅಂತ ಗೊತ್ತಿಲ್ಲ. ಹೋಗ್ತಾ ಹೋಗ್ತಾ ನಾನು ನಿಮಗೆ ತಿಳಿಸ್ತೀನಿ ಯಾವ ಥರ ಏನು ನಾವೆಲ್ಲ ಹೋಗಿದ್ದೀವಿ ಅಂತ. ರೆಸಾರ್ಟ್ ಕೂಡ ಬಂತು, ಚೆಕ್-ಇನ್ ಆಯಿತು. ಇವಾಗ ಫ್ರೆಶ್ ಅಪ್ ಆಗಿ ತಿಂಡಿ ಮಾಡಬೇಕು. ತಿಂಡಿ ಮಾಡಿ ಎಲ್ಲಿ ಹೋಗ್ತೀವಿ ಏನು ಅಂತ ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ಬ್ಲಾಗ್ನ ಎಲ್ಲ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.